ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಬೇಗ ಹಾಸ್ಪಿಟ್ಲಿಂದ ಏನಕ್ಕೆ ಬಂದೆ ನೀನು? ಹಾಸ್ಪಿಟಲ್ ವಾತಾವರಣನೇ ಹಿಂಸೆ, ಅದಕ್ಕೆ ಆಚೆ ಬಂದ್ಬಿಟ್ಟೆ. ರಾಕಿ, ಈ ದರೋಡೆನೆಲ್ಲ ಯಾರು ಮಾಡಿರ್ಬೋದು? ನನಗೆ ಯಾಕೋ ಆದಿ ಮೇಲೆ ಡೌಟ್ ಇದೆಯಮ್ಮ. ಬೇರೆ ಯಾರಿಗೂ ಅಷ್ಟೊಂದು ಧೈರ್ಯ ಬರಲ್ಲ. ಆಮೇಲೆ ಈ ಅಮೌಂಟ್ ಬಗ್ಗೆ ಗೊತ್ತಿರೋದವ್ರೊಬ್ರಿಗೆ ಮಾತ್ರ. ಯಾರೋ ಹುಡುಗರನ್ನ ಬಿಟ್ಟು ನಮ್ಮ ಮೂಮೆಂಟ್ಸ್ನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ. ನಾವು ದುಡ್ಡನ್ನ ಶಿಫ್ಟ್ ಮಾಡೋ ವಿಷಯ ಗೊತ್ತಾಗಿ ದರೋಡೆ ಮಾಡಿಸಿರೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಆದಿ ಸಿಕ್ಕಿದಾಗ ಈ ಊರ್ಮಿಳನ್ನ ಅಷ್ಟೊಂದು ಈಸಿಯಾಗಿ ತಗೊಳ್ಬೇಡ ಅಂತ ಹೇಳು. ಅವರು ನನ್ನ ಹತ್ರ ಅದನ್ನೇ ಹೇಳ್ತಾರಮ್ಮ. ಊರ್ಮಿಳ ಅವರು ನನ್ನ ತುಂಬ ಲೈಟಾಗಿ ತಗೊಂಡಿದ್ದಾರೆ. ನಾನು ಎಷ್ಟು ಡೇಂಜರ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಹತ್ರ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಕೆಲವು ಕಥೆಗಳನ್ನ ಮುಂದುವರಿಲಿ ಅಂತ ಬಿಟ್ಟಿರ್ತೀನಿ. ಇವನ ಕಥೆನ ಆದಷ್ಟು ಬೇಗನೆ ಮುಗಿಸ್ತೀನಿ. ಫಾಲ್ಗುಣಿಗೆ ಫೋನ್ ಕೊಡು. ಹೇಳಿ ಅಕ್ಕ. ಏನೇ, ಯಾವ ಕೆಲ್ಸನೂ ನೆಟ್ಟಿಗೆ ಮಾಡಕ್ ಬರಲ್ಲೇ ನಿನಗೆ? ಅಲ್ಲ ಅಕ್ಕ, ರಾಕಿ ನಮ್ ಜೊತೆನೇ ಇದ್ದು ಹೀಗಾಗಿದೆ ಅಂದ್ರೆ ನಾನೇನ್ ಮಾಡ್ಲಿ ಅಕ್ಕ? ಆಯ್ತು, ಪೊಲೀಸ್ನವ್ರೇನಾದ್ರೂ ಎನ್ಕ್ವೈರಿಗೆ ಬಂದ್ರೆ ಈ ತರಹ ಒಂದು ಘಟನೆನೇ ಆಗಿಲ್ಲ ಅಂತ ಹೇಳ್ಬಿಡು. ಉಳಿದಿರೋದನ್ನ ನಾನ್ ನೋಡ್ಕೊಳ್ತೀನಿ. ಆದಿ ಅವಾಗ್ಲೇ ಮನೆ ಹತ್ರ ಬಂದಿದ್ದ. ನಾನು ನಮ್ಮ ಯಜಮಾನ್ರು ಆಚೆ ಬರ್ತಿದ್ವಿ. ನಮ್ ಕಾರ್ ಅಡ್ಡ ಹಾಕಿ ನೀವ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾರು ಉಳಿಯಲ್ಲ ಅಂತ ನಮ್ಗೆ ಆವಾಜ್ ಹಾಕ್ಬಿಟ್ಟೋದ. 500 ಕೋಟಿ ದರೋಡೆ ಆಗಿರೋದು ಅವ್ನಿಗಿವಾಗ ಗೊತ್ತಾಗಿದೆ ಅಕ್ಕ. ಆದ್ರೆ ಅದ್ ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಆಯ್ತು, ಅವನನ್ನ ನಾನ್ ನೋಡ್ಕೊಳ್ತೀನಿ. ಅದಲ್ದೆ ನಾನಿವತ್ತೇ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ನಾವು ದುಡ್ಡು ಶಿಫ್ಟ್ ಮಾಡುವಾಗ ಎಲ್ಲರೂ ದೊಡ್ಡ ತಪ್ಪು ಮಾಡಿಬಿಟ್ವಿ. ಏನು? ಎಲ್ಲರೂ ಒಂದೊಂದು ಗನ್ ಇಟ್ಕೋಬೇಕಾಗಿತ್ತು. ನೀವೇನ್ ದೊಡ್ಡ ಶಾರ್ಪ್ ಶೂಟರು? ಮಚ್ಚಿಟ್ಕೊಳ್ರಿ ಅಂದ್ರನೆ ಕೈಕಾಲೆಲ್ಲ ನಡಗತ್ತೆ, ಇನ್ನ ಗನ್ ಬೇರೆ ಹಿಡಿತಾರಂತೆ. ನಾವು ದುಡ್ಡು ತಗೊಂಡು ಹೋಗುವಾಗ ಯಾರಾದ್ರೂ ಬಂದು ದರೋಡೆ ಮಾಡ್ತಾರೋ ಆಂಗಲ್ ಅಲ್ಲಿ ನಾವು ಯೋಚನೆನೇ ಮಾಡಲಿಲ್ಲ. ಸಾಮಾನ್ಯವಾಗಿ ನಾವು ಯಾವ್ದಾದ್ರು ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಗನ್ ತಗೊಂಡು ಹೋಗ್ತೀವಿ. ಆಗಿದ್ದಾಗೋಯ್ತು, ಮಿಕ್ಕಿದ್ದೆಲ್ಲ ಅಕ್ಕ ನೋಡ್ಕೋತಾರೆ. ಸರಿ, ನಾವಿನ್ ಹೊರಡೋಣ. ವಿನ್ಸೆಂಟ್, ನನಗೆ ಅಶೋಕ್ ಸರ್ ಹತ್ರ ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಡ್ರಾಪ್ ಮಾಡಿ ಹೋಗು. ಸರಿ ರಾಕಿ. ಸರ್, ನನಗೆ ಈ ಮನೆ ಓಕೆ. ನೀವು ಹೇಳಿದ ಅಮೌಂಟು 5 ಕೋಟಿ ತಾನೆ ಸರ್? ಇದರಲ್ಲಿ 1 ಕೋಟಿ ಇದೆ. ಇದನ್ನು ಸದ್ಯಕ್ಕೆ ಟೋಕನ್ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ನಾಳೆ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ಗೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ್ಮೇಲೆ ಮಿಕ್ಕಿದ ಅಮೌಂಟ್ನ ಅಲ್ಲೇ ಸೆಟ್ಲ್ ಮಾಡ್ತೀನಿ. ಆಗ್ಬೋದಾ? ನಿನ್ನಿಂದ ದೊಡ್ಡ ಉಪಕಾರ ಆಯ್ತಪ್ಪ. ಯಾವನೋ ಒಬ್ಬ ದಾಂಡಿಗ ಬಂದು 5 ಕೋಟಿ ರೂಪಾಯಿ ಬೆಲೆ ಬಾಳೋ ಮನೇನ 50 ಲಕ್ಷ ರೂಪಾಯಿ ಕೊಡು, ಇಲ್ಲ ಅಂದ್ರೆ ನೀನು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ದ. ನೀನು ಒಳ್ಳೆ ಸಮಯಕ್ಕೆ ದೇವ್ರು ಬಂದಾಗೆ ಬಂದಿದ್ಯಪ್ಪ. ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಕಣಪ್ಪ. ಈ ಮನೆ ಒಂಥರ ಲಕ್ಷ್ಮಿ ಇದ್ದಂಗೆ. ನಿಮ್ಮ ಮನೆಯವ್ರು ಬಂದ್ಮೇಲೆ ಎಲ್ಲ ಒಳ್ಳೇದಾಗತ್ತೆ.
ನಿನ್ಗೂ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಮಾ.